ಸಿದ್ಧಲಿಂಗ ಮಹಾರಾಜರ 29ನೆಯ ಜಾತ್ರಾ ಮಹೋತ್ಸವದ ಶುಭ ಗಳಿಗೆಯಲ್ಲಿ ವೇದಿಕೆ ಮೇಲೆ ಆಸೀನರಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕ ಪ್ರಾಯ ಗುರುಗಳಾಗಿರುವಂಥ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಜೇರಟಗಿಯ ಪರಮ ಪೂಜ್ಯ ಮಹಂತ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಿಗೆ ಭಕ್ತಿಪೂರ್ವಕ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಕನ್ನೊಳ್ಳಿಯ ಶಟಸ್ಥಲ ಬ್ರಹ್ಮ ಸಿದ್ಧಲಿಂಗ ಶಿವಾಚಾರ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾದ ಇನ್ನೋರ್ವ ಬಸವ ಮಹಂತ ಪೂಜ್ಯರಲ್ಲಿ, ಮಾತೋಶ್ರೀಯವರಲ್ಲಿ, ಕಲಾದ್ವಯರಲ್ಲಿ ಆಗಮಿಸಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಅನಂತ ಶರಣು ಶಿವಶರಣಾರ್ಥಿ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ, ಶರೀರ ಗೂಡು ಹೋಗದ ಮುನ್ನ, ಶರೀರ ಗೂಡು ಹೋಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ, ಕಾಲ ಮೇಲೆ ಕೈಯ ನೂರಿ, ಕೋಲು ಹಿಡಿಯದ ಮುನ್ನ, ಕೋಲು ಹಿಡಿಯದ ಮುನ್ನ, ಮುಪ್ಪಿಂದಪ್ಪ ಅಳಿಯದ ಮುನ್ನ, ಮುಪ್ಪಿಂದಪ್ಪು ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮುನ್ನ 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 ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ತಾವುಗಳೆಲ್ಲ ಯಲ್ಲಾಲಿಂಗ ಮಹಾರಾಜರ ಪುರಾಣವನ್ನು ಆಲಿಸಿಕೊಂಡು ಬಂದಿದೆ. ಪುರಾಣದ ಬಗ್ಗೆ ನಾನು ಹೆಚ್ಚಿಗೆ ಮಾತುಗಳನ್ನು ಹೇಳೋದಕ್ಕಿಂತ ಪರಮ ಪೂಜ್ಯರು ನಿಮಗಾಗಲೇ ಆ ಪುರಾಣದ ಯಥೇಚ್ಛವಾಗಿರುವಂತಹ ವಿಚಾರವನ್ನ ಸಾದರಪಡಿಸಿದ್ದಾರೆ. ಆ ವಿಚಾರಕ್ಕೆ ಬರೋಕ್ಕಿಂತ ಮೊದಲು ನಾವೇ ಹೇಗಿರಬೇಕು ಅನ್ನುವಂಥ ವಿಚಾರವನ್ನು ನಾನಿಲ್ಲಿ ಮಾತಾಡಕ್ಕೆ ಇಚ್ಛಾಪಡ್ತೀನಿ. ಪುರಾಣ ಕೇಳಕ್ಕೆ ನಾವು ಹೇಗೆ ಬರಬೇಕು ಅನ್ನುವಂಥ ವಿಚಾರ ಇಲ್ಲಿ ಹೇಳಕ್ಕೆ ಇಚ್ಛಾಪಡ್ತೀನಿ. ಕೇಳಿರುವಂಥ ಮನುಷ್ಯ ಹೇಗೆ ಬದಲಾಗಬೇಕು ಅಂತ ಹೇಳಕ್ಕೆ ಇಚ್ಛಾಪಡ್ತೀನಿ. ಕಾರಣ ಇಷ್ಟೇ, ಪರಮಪೂಜ್ಯ ಮಹಂತ ಮಹಾಸ್ವಾಮಿಗಳವರ ಪುರಾಣವನ್ನ ಕೇಳ ಆದ ಮೇಲೆ ನಾನು ಮಾತನಾಡ್ತೀನಿ ಅನ್ನುವಂಥದ್ದು ಒಂದು ಥರ ನನಗೆ ಭ್ರಮೆ ಅನ್ನಿಸ್ತದೆ. ಕಾರಣ ಏನು ಅಂತಂದ್ರೆ, ನಿಮಗೆಲ್ಲ ಗೊತ್ತಿರುವಂಥ ವಿಚಾರ, ನಿಮಗೆಲ್ಲ ಗೊತ್ತಿರುವಂಥ ವಿಚಾರ, ಈ ನಾಡಿನೊಳಗ ಪುರಾಣ ಪ್ರವಚನಕಾರರಾಗಿ ಕಾರ್ಯಕ್ರಮದ ಯಶಸ್ವಿಯನ್ನ ಎಲ್ಲಿಂದ ಪ್ರಾರಂಭದಿಂದ ಕೊನೆಯವರೆಗೂ ಅಷ್ಟೇ ಅಲ್ಲ, ಒಂದು ಕಸ ಹಿಡಿದು ಮೊದಲು ಮಾಡಿಕೊಂಡು, ಕಸ ಹೊಡೆಯೋದನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಕೂರೋಕು ಸಿದ್ಧರಾಗಿ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡುವಂಥ ಸ್ವಾಮಿಗಳ ಲಿಸ್ಟಿನೊಳಗ ಪ್ರಥಮವಾಗಿ ಬರುವಂಥವರೇ ಜೇರಟಗಿಯ ಮಹಂತ ಮಹಾಸ್ವಾಮಿಗಳು ಅನ್ನುವಂಥದ್ದು ನಾವೆಲ್ಲರೂ ಗಮನಿಸಬೇಕಾಗಿರುವಂಥದ್ದು. ಅದಕ್ಕೆ ಬಹುಶಃ ನಮ್ಮ ಕಮಿಟಿಯವರು ಆಗಲೇ ಪರಮ ಪೂಜ್ಯರು ಹೇಳಿದಾಗೆ 15 ವರ್ಷಗಳ ಸಾಲಾವಳಿ ಅಂತೇನು ಹೇಳಿದ್ರಲ್ಲ, ಅದು ನಿತ್ಯ ನಿರಂತರ ಪಾವನ ಗಂಗೆಯಾಗಿ ಹರಿತದೆ. ಸುಮ್ಮನೆ ಹರಿಯೋದು ಬೇರೆ, ಪಾವನ ಗಂಗೆಯಾಗಿ ಹರಿಯೋದು ಬೇರೆ. ಹಾಗೆ ಈ ಗ್ರಾಮಕ್ಕೂ ಜೇರಟಗಿಯ ಪರಮ ಪೂಜ್ಯರಿಗೂ ನಿತ್ಯ ನಿರಂತರವಾಗಿರುವಂಥ ಪಾವನ ಗಂಗೆಯ ಸಂಪರ್ಕವನ್ನು ಹೊಂದದೆ. ಈ ನದಿಯನ್ನ ಗಂಗಾ ನದಿಯೋ, ಯಮುನಾ ನದಿಯೋ, ಕಾವೇರಿನೋ, ಗೋದಾವರಿನೋ, ತುಂಗಭದ್ರಾನೋ, ಕೃಷ್ಣನೋ, ಒಂದು ಕಾಲದೊಳಗೆ ನೀರು ಬರುತ್ತದೆ, ಇನ್ನೊಂದು ಕಾಲದೊಳಗೆ ನೀರು ಇಲ್ಲದೇ ಇರುವಾಗ ಆಗಬಹುದು. ಕಣ್ಣಿಗೆ ಕಾಣುವ ನದಿಯೊಳಗ ನೀರ ಕಡಿಮೆ ಆಗಬಹುದು ಖರೆ, ಆದ್ರೆ ಪರಮ ಪೂಜ್ಯರೊಳಗ ಇರುವಂಥ ಜ್ಞಾನದ ನದಿಯ ನೀರಿದೆಯಲ್ಲ, ಅದು ಯಾವತ್ತಿಗೂ ಕಡಿಮೆ ಆಗಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾನೇನಾದರೂ ನಿಂತುಕೊಂಡು ಧೈರ್ಯವಾಗಿ ಮಾತನಾಡ್ತಿದ್ದೀನಿ ಅಂದರೆ ಅದಕ್ಕೊಬ್ಬ ಮೇಟಿ ಅಂತ ಬೇಕಲ್ಲ, ಅದಕ್ಕೆ ಯಾರಾದರೂ ಇದ್ದರೆ ಅದು ಜೇರಟಗಿಯ ಮಹಂತ ಮಹಾಸ್ವಾಮಿಗಳು ಅನ್ನುವಂಥದ್ದು ಭಾಳ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ವಿಚಾರ ಆಗಿದೆ. ಆ ನಿಟ್ಟಿನೊಳಗ ತಾವುಗಳೆಲ್ಲ ಪರಮ ಪೂಜ್ಯರ ಪುರಾಣ ಕೇಳಾದ ಮೇಲೆ ನಾನು ಮಾತನಾಡುತ್ತಿರುವಂಥದ್ದು ಭ್ರಮೆ ಅಂತ ಅದೇ ಉದ್ದೇಶಕ್ಕೆ ಹೇಳಿದೆ. ಹೀಗಾಗಿ ಅಂಥ ಪುರಾಣವನ್ನು ತಾವೆಲ್ಲ ಕೇಳಾಕ ಕುಂತೀರಂದ್ರೆ ಪುರಾಣದ ಡೆಫಿನಿಷನ್ ಪರಮ ಪೂಜ್ಯರು ಹೇಳಿರ್ತಾರೆ. ಪುರಾಣದ ಡೆಫಿನಿಷನ್ನ ಪರಮ ಪೂಜ್ಯರು ಹೇಳಿರ್ತಾರೆ. ನಾನೊಂದು ಡೆಫಿನಿಷನ್ ಅದರೇ ಪರಮ ಪೂಜ್ಯರು ಹೇಳಿದ ಮಾತುಗಳನ್ನು ಮತ್ತೆ ನೆನಪಿಸ್ಕೊಳ್ಳಕ್ಕೆ ಇಚ್ಛಾ ಪಡ್ತೇನೆ. ಯಾವ ಡೆಫಿನಿಷನ್ ಅಂದರೆ,
ಪುರಾಣವೆಂಬುದೊಂದು ಹೊಳಿ. ಏನು? ಪುರಾಣವೆಂಬುದೊಂದು ಹೊಳಿ, ಅದರೊಳಗ ನೀನು ಇಳಿ. ಪುರಾಣವೆಂಬುದೊಂದು ಹೊಳಿ, ಅದರೊಳಗ ನೀನು ಇಳಿ. ಅವಗುಣಗಳ ಅಳಿ. ಏನಾಗ್ಬೇಕಾಗದೆ? ಅವಗುಣಗಳ ಅಳಿ ನಿನ್ನ ನೀ ತಿಳಿ. ಇದು ಪುರಾಣ ಆಗ್ತದೆ. ನಮ್ಮನ್ನ ನಾವು ತಿಳ್ಕೊಳ್ಳೋದು ಪುರಾಣ ಆಗ್ತದೆ. ನಮ್ಮನ್ನ ನಾವು ತಿಳ್ಕೊಳ್ಳೋದು ಅಂದ್ರೆ ಮತ್ತೊಂದಲ್ಲ ಮಗದೊಂದಲ್ಲ. ನಿಮ್ಮ ಹೆಸರು ಏನು ಅಂದ್ರೆ ಬಹಳ ಆದ್ರೆ ನನ್ನ ಹೆಸರು ಇಂಥದ್ದು ಅಂತ ಹೇಳ್ಬೋದು. ನಾನು ಹೆಸರನ್ನ ಕೇಳ್ತಿಲ್ಲ, ನಮಗೆ ನಾವು ತಿಳ್ಕೊಳ್ಳುವಂಥದ್ದಾಗಿದೆ. ನಮ್ಮನ್ನ ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಚಾರಕ್ಕನೇ ಪುರಾಣಗಳು ಹಚ್ಕೊಂಡು ಬಂದಾರೆ. ರಾಮ ಕೇಳಿರಿಲ್ಲ ಹೆಸರು? ಎದ್ರೊಳಗೆ ಬರ್ತಾನ ರಾಮ? ರಾಮಾಯಣನೋ ಮಹಾಭಾರತನ? ರಾಮಾಯಣನೇ ಅಲ್ಲ. ರಾಮಗ ಲಕ್ಷ್ಮಣಗೆ ಯುದ್ಧ ಆಗುತ್ತೋ ಇನ್ನು ರಾಮ ರಾವಣ ಯುದ್ಧ ಆಗ್ತದೆ? ಯಾರಿಗೆ ಕರೆಕ್ಟ್ ಇಲ್ಲ? ನನಗೂ ಸ್ವಲ್ಪ ತಲೆ ಇಲ್ಲ, ಅದಕ್ಕೆ ಹೇಳ. ರಾಮ ರಾವಣ. ರಾಮ ಹೆಂಗ ಗುರುಗಳು ಕೂತಿದ್ದಾರೆ, ವಸಿಷ್ಠ ಮಹರ್ಷಿಗಳ ಹತ್ರ ಬಂದು ಉದ್ದಕ್ಕೆ ನಮಸ್ಕಾರ ಮಾಡದ. ನಾ ಹೇಳುವಂಥ ಮಾರಲ್ ತಿಳ್ಕೊಳ್ರಿ. ನನ್ನ ಶಬ್ದ ಬಹಳ ಸೂಕ್ಷ್ಮವಾಗಿ ಗಮನಿಸಿ. ನನ್ನ ಶಬ್ದ ಬಹಳ ಸೂಕ್ಷ್ಮ ಗಮನಿಸಿ. ಯಾಕಾದ್ರೆ ಶಬ್ದಗಳನ್ನು ಗಮನಿಸ್ರಿ ಅಂತ ಹೇಳ್ತೀನಿ ಅಂದ್ರೆ, ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅದರದೇ ಆಗಿರುವಂಥ ಕಿಮ್ಮತ್ತದ. ಆ ಕಿಮ್ಮತ್ತನ್ನ, ಗೌರವವನ್ನ, ಬೆಲೆಯನ್ನ ನಾವು ಕಡಿಮೆ ಮಾಡಬಾರ್ದು. ಆ ಕಡಿಮೆ ಮಾಡಬಾರ್ದಾಗಿತ್ತು ಅಂದ್ರೆ ನನ್ನ ಶಬ್ದದತ್ತ ಬಹಳ ಲಕ್ಷ್ಯ ಕೊಡ್ರಿ. ಬಹಳ ಅಂದ್ರೆ ಬಹಳ ಲಕ್ಷ್ಯ ಕೊಡ್ರಿ. ಒಬ್ಬ ಬೋರ್ಡ್ ಹಾಕಿದ್ದ. ಏನು ಬೋರ್ಡ್ ಹಾಕಿದ್ದ ಅಂದ್ರ, ಅವ ಬರ್ಯಾಕ ಬೋರ್ಡ್ ಕೊಟ್ಟಿದ್ದ. ಕಿರಾಣಿ ಸ್ಟೋರ್ ಅಂತ ಬರಿ ಅಂತ ಹೇಳಿ ಪೇಂಟ್ ಮಾಡೋನಿಗೆ ಬೋರ್ಡ್ ಕೊಟ್ಟಿದ್ದ. ಪೇಂಟ ಬೋರ್ಡ ಕೊಟ್ಟು ಬಂದ. ಏನಂತ ಬರಿಬೇಕಂದ ಪೇಂಟ್ ಮಾಡವ. ನೋಡ್ತಮ್ಮ, ರಾಜ, ಅವನ ಹೆಸರೇನಿತ್ತು ರಾಜ ಅಂತ. ರಾಜ ಕಿರಾಣಿ ಸ್ಟೋರ್ ಅಂತ ಬರಿ ಅಂತ ಬೋರ್ಡ್ ಒಯ್ದು ಕೊಟ್ಟು ಬಂದ, ಪೇಂಟ್ ಕೊಟ್ಟು ಬಂದ. ಇವ ಪೇಂಟ್ ಮಾಡವ ಏನು ಮಾಡ್ದ ಅಂದ್ರ, ಮ್ಯಾಲ ಲೈನ್ಯಾಗ ಜಾಗ ಉಳಿದಿತ್ತ, ರಾಜ ಅಂತ ಬರೆದಿದ್ದ. ರಾಜ ಅಂತ ಬರೆದಿದ್ದ. ಮ್ಯಾಲ ಬೋರ್ಡ್ನಾಗ ಒಂದು ತಟಕ ಜಾಗ ಉಳಿದಿತ್ತು. ಜಾಗ ಉಳಿದ ಮೇಲೆ ಇದೇ ಜಾಗ ಯಾಕೆ ವೇಸ್ಟ್ ಮಾಡ್ಬೇಕಂತ ಏನು ಮಾಡ್ದ ಅಂದ್ರೆ ಕೀ ಅಂತ ಬರದ. ರಾಜ ಬರದ ಮೇಲೆ ಕೀ ಅಂತ ಬರದ. ಇನ್ನ ರಾಣಿ ಅಂತ ಬರಿಬೇಕಲ್ಲ, ಆ ಶಬ್ದ ಬರಿಬೇಕಂತಾರ ಜಾಗ ಸಾಲಿಲ್ಲ. ಬರೀ ರಾಜ ಅಂತ ಬರದ, ಕೀ ಬರದ, ರಾಣಿ ಸ್ಟೋರ್ ಅಂತ ಕೆಳಗೆ ಬರದ. ತಿಳಿತೇನ? ರಾಜ ಕೀ ಏನು ಸ್ಟೋರ್ ಆಯ್ತದು? ರಾಣಿ ಸ್ಟೋರ್. ಹೇಳುವ ತಾತ್ಪರ್ಯ ಕನ್ನಡ ಬಹಳ ಲಕ್ಷ್ಯ ಕೊಟ್ಟು ಕೇಳಿ. ಕನ್ನಡ ಬಹಳ ಲಕ್ಷ್ಯ ಕೊಟ್ಟು ಕೇಳಿ. ಹಾಗ ಪುರಾಣವೆಂಬುದೊಂದು ಹೊಳಿ, ಅದರೊಳಗ ನೀನು ಇಳಿ. ಅವ ಗುಣಗಳ ಅಳಿ ನಿನ್ನ ನೀ ತಿಳಿ. ಇದು ಪುರಾಣ ಆಗ್ತದೆ. ರಾಮ ವಸಿಷ್ಠ ಮಹರ್ಷಿಗಳ ಹತ್ರ ಬರ್ತಾನೆ. ಗುರುಗಳ ಕುಂತಾಂಗ ವಸಿಷ್ಠ ಮಹರ್ಷಿಗಳು ಕೂತಿದ್ರು. ಅರ್ಥಾತ್ ರಾಮನ ಗುರುಗಳು ಉದ್ದಕ್ಕೆ ನಮಸ್ಕಾರ ಹಾಕ್ತಾನ. ಸುಮ್ಮನೆ ನಮಸ್ಕಾರ ಆಗ್ಲಿಲ್ಲ, ಸಾಷ್ಟಾಂಗ ನಮಸ್ಕಾರ ಅಂತಾರ. ಏನಂತಾರ ಅದಕ್ಕೆ? ಸಾಷ್ಟಾಂಗ. ಸಾಷ್ಟಾಂಗ ಮೀನ್ಸ್ ಅಷ್ಟ ಅಂಗಗಳು ನೆಲಕ್ಕೆ, ಅರ್ಥಾತ್ ಭೂಮಿಗೆ ತಾಗಿ ನಮಸ್ಕಾರ ಮಾಡುವುದು ಅಂತ. ಅಷ್ಟ ಅಂಗಗಳು ಅರ್ಥಾತ್ 8 ಅಂಗಗಳು ಭೂಮಿಗೆ ತಾಗಬೇಕು. ತಾಗಿದ ಮೇಲೆ ಗುರುವಿಗೆ ನಮಸ್ಕಾರ ಮಾಡಬೇಕು. ಅದು ಏನಾಗ್ತದೆ? ಏನಾಗ್ತದೆ ಅವ ಶಿವಾಯ? ಏನಾಗ್ತದ? ಸಾಷ್ಟಾಂಗ ಆಗ್ತದೆ. ನಂದು ಒಂದ್ ಸ್ವಲ್ಪ ಅಭ್ಯಾಸ ಹಿಂಗದವ. ಹೆಂಗದ ಅಂದ್ರ, ನಿಮ್ಮ ಜೊತೆಗೆ ಮಾತಾಡೋಕೋಂತ ನಾ ಮಾತಾಡೋ, ನಿಮ್ಮ ಜೊತೆಗೆ ಮಾತಾಡಿಸ್ಕೊಂತ ನಾ ಮಾತಾಡು. ಅಷ್ಟ ಅಂಗಗಳು ನೆಲಕ್ಕ ಭೂಮಿಗೆ ತಾಗಿಸಿ ಮಾಡುವ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿದ ಮ್ಯಾಲ ಗುರುಗಳ ಕೇಳ್ತಾರ, ಯಾರು ನೀ ಅಂದ್ರು. ನೀ ಯಾರು ಅಂದಾಗ ಅವ ಅಂತಾನ, ಯಾರು? ರಾಮ. ಬಹುಶಃ ನನ್ನ ಹೆಸರು ಗುರುಗಳಿಗೆ ಗೊತ್ತಿಲ್ಲ ಅನ್ಸತ್ತ. ನನ್ನ ಹೆಸರು ಹೇಳು ಅಂತ ಹೇಳಿ ನಿಮಗೆ ಗೊತ್ತು. ಯಾರು ನೀ ಅಂದಾಗ ನಾ ಇಂಥವ್ರು ಅಂತ ಹೇಳ್ಬಿಡ್ছি. ನಾ ಯಾರು ಅಂದ್ರೆ ಸಿದ್ಲಿಂಗ ಸ್ವಾಮಿಗಳಂತ ಹೇಳ್ಬಿಡ್ছি. ಹಂಗ ರಾಮ ಯೋಚನೆ ಮಾಡ್ದ, ಗುರುಗಳನ್ನ ಯಾರಂತ ಕೇಳಾಕತ್ತಾರ ಅಂದ ಮೇಲ ನನ್ನ ಹೆಸರಪ್ಪ ರಾಮಚಂದ್ರ ಅಂದ. ಏನು? ರಾಮಚಂದ್ರ. ಗುರುಗಳಂತಾರ, ನಾನ್ ನಿನ್ನ ಹೆಸರು ಕೇಳಿಲ್ಲ, ನೀ ಯಾರು ಅಂದ. ನಾನು ನಿನ್ನ ಹೆಸರು ಕೇಳಿಲ್ಲ, ನೀ ಯಾರು ಅಂದ. ಮತ್ತ ರಾಮಚಂದ್ರಗೆ ಯೋಚನೆ ಬೋಡ್ಸದ, ಬಹುಶಃ ನನ್ನ ಹೆಸರು ಗುರುಗಳಿಗೆ ಗೊತ್ತಿಲ್ಲ ಅನ್ಸುತ್ತ.
ನಮ್ಮ ಅಪ್ಪನ ಹೆಸರು ಹೇಳಿ ನಂದು ಹೇಳ್ಬೇಕಂದವ. ನೀವು ಅಂತಿರ್ತೀರಿ ನಿಮ್ಮ ಅಪ್ಪನ ಇಂಥವ್ರ ಮಗ ರೀ ಇಂಥವ್ರ ಮಗಳ್ರಿ ಅಂದ್ರೆ ಪಟಕ್ನ ಗೊತ್ತಾಗ್ತದೆ. ಹಂಗ ರಾಮಚಂದ್ರ ಯೋಚನೆ ಮಾಡ್ದ, ನನ್ನ ಹೆಸರು ಗುರುಗಳಿಗೆ ಗೊತ್ತಿರ್ಲಿಕ್ಕಿಲ್ಲ, ಅದಕ್ಕೆ ನಾನು ದಶರಥನ ಮಗನಾದ ರಾಮಚಂದ್ರ ಅಂದವ. ಯಾರು? ದಶರಥನ ಮಗನಾದ ರಾಮಚಂದ್ರ ಅಂದಾಗ ಗುರುಗಳಂತಾರ, ನೀ ಯಾರ ಮಗ ಅಂತ ನಾ ಕೇಳಿಲ್ಲ, ನೀ ಯಾರು ಅಂದ್ರೆ ಮತ್ ನೀ ಯಾರ ಮಗ ಅಂತ ಕೇಳಿಲ್ಲ, ನೀ ಯಾರು ಅಂತ ಮತ್ತು ರಾಮಚಂದ್ರ ಯೋಚನೆ ಮಾಡ್ತಾನ, ಬಹುಶಃ ನಮ್ಮ ಅಪ್ಪನ ಹೆಸರು ಗೊತ್ತಿರ್ಲಿಕ್ಕಿಲ್ಲ, ಇನ್ನೊಂದು ಯೋಚನೆ ಮಾಡೋಣಂತ ಹೇಳಿ ಜನಕ ಮಹಾರಾಜನ ಮಗಳಾದ, ನಾನು ಹೇಳೋದು ಬಹಳ ಲಕ್ಷ ಕೊಟ್ಟು, ಜನಕ ಮಹಾರಾಜನ ಮಗಳಾದ ಸೀತೆಯ ಗಂಡ ಅಂದ. ಗುರುಗಳಂದ್ರು ನೀ ಯಾರ ಗಂಡ ಕೇಳಿಲ್ಲ, ನೀ ಯಾರು ಅಂದ್ರೆ ಮತ್ ನಿನ್ನ ಯಾರ ಗಂಡ ಅಂತ ನಾ ಕೇಳಿಲ್ಲ, ನೀ ಯಾರು? ಮತ್ತ ರಾಮಚಂದ್ರ ಯೋಚನೆ ಮಾಡ್ತಾನ, ಇದೇನ್ ನಮ್ಮ ಅಪ್ಪನ ಹೆಸರು ಗೊತ್ತಿಲ್ಲ, ನನ್ನ ಹೆಂಡತಿ ಹೆಸರು ಗೊತ್ತಿಲ್ಲ, ನನ್ನ ಹೆಸರಂತೂ ಮೊದಲೇ ಗೊತ್ತಿಲ್ಲ, ನಾ ಯಾರಂತ ಹೇಳ್ಬೇಕಂತ ಅರ್ಧ ತಾಸು ಹೆಂಗ ಹೋಗ್ತಾನೆ ಯೋಚನೆ ಮಾಡ್ತಾನೆ. ಹೆಂಗ ಮಠ ಅದೇ, ಮಠದ ಹೊರಗಡೆ ಹೋಗಿ ಕೂತು ಕಟ್ಟಿ ಮೇಲೆ ಕುಂತು ಯೋಚನೆ ಮಾಡ್ತಾನ ರಾಮಚಂದ್ರ. ಹೌದು, ನಾನು ಯಾರು? ನನ್ನ ಹೆಸರು ನಾನಲ್ಲ, ನನ್ನ ಮೂಗು ನಾನಲ್ಲ, ನನ್ನ ಕಣ್ಣ ನಾನಲ್ಲ, ನನ್ನ ಬಾಯಿ ನಾ ಅಲ್ಲ, ನನ್ನ ಕಾಲ ನಾ ಅಲ್ಲ, ನನ್ನ ಕೈ ನಾ ಅಲ್ಲ, ನನ್ನ ಹೊಟ್ಟಿನ ಅಲ್ಲ, ಏನ ಅಂಗಾಂಗಗಳದ ಅದು ಯಾವುದು ನಾನಲ್ಲ. ನಮ್ಮ ಅಪ್ಪನ ಮಗನೂ ನಾನಲ್ಲ, ನಮ್ಮ ಅವನ ಮಗನೂ ನಾನಲ್ಲ, ಸೀತೆಯ ಗಂಡನೂ ನಾನಲ್ಲ. ಹಾಗಾದ್ರೆ ನಾನು ಯಾರು, ನಾನು ಯಾರು, ನಾನು ಯಾರು, ನಾನು ಯಾರು ಅಂತ ಪ್ರಶ್ನೆ ಮಾಡಿಕೊಂಡು ಹೋಗಿ ಕೂರ್ತಾನೆ. ಅರ್ಧ ತಾಸಾದ ಮೇಲೆ ಗುರುವಿನ ಪಾದಕ್ಕೆ ಮತ್ತೆ ವಸಿಷ್ಠ ಮಹರ್ಷಿಗಳ ಹತ್ರ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ, ಯಪ್ಪ ನೀ ಯಾರು ಅಂತ ಮತ್ತೆ ಗುರುಗಳು ಕೇಳಿದಾಗ ರಾಮಚಂದ್ರ ಹೇಳ್ತಾನ, ಯಪ್ಪ ನಾ ಯಾರು ಅಂತ ನನಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ, ನಾ ಯಾರು ಅಂತ ತಿಳ್ಕೊಳ್ಳಕ್ಕನೆ ನಿಮ್ಮ ಪಾದಕ್ಕೆ ಬಂದು ಬಿದ್ದೀನಿ, ನನಗ ಉದ್ಧರಿಸು ಅಂತ ಹೇಳಿ ನಮಸ್ಕಾರ ಹಾಕಿದ. ಆಗ ನಿನ್ನ ನೀ ತಿಳಿಯೋದಕ್ಕ ಪುರಾಣ ಹಚ್ಚಾರೆ ಹೊರತಾಗಿ ನಾ ಅಂಥವ್ರ ಮನೆಯವರು ನಾ ಇಂಥವ್ರ ಮನೆಯವರು ಅನ್ನೋದಕ್ಕ ಪುರಾಣ ಅಲ್ಲ. ಈ ಪುರಾಣ ಎನ್ನೋದು ಇದು ಏನದ ಮೈಕದ ಇಲ್ಲವ? ಈ ಮೈಕ್ ಭಾಳ ಚಲೋ ಅದ. ಎಷ್ಟು ಚಲೋ ಅದ, ನಾ ಮಾತಾಡಿದ್ದು 10 ಸಲ ಕೇಳ್ತದ. ಮೈಕ್ ಭಾಳ ಚಲೋ ಅದ, ನಾ ಎಡ್ರಮಿ ತೊಗೊಂಡು ಹೋಗ್ತೀನಿ ಅಂದ್ರೆ ಅವ ನನ್ನ ಜೊತೆಗೆ ಬರ್ತಾನ, ಮುತ್ತೆ ಇದು ನಂದಂತ ನಾವ ಅಂತಾನಿಲ್ಲ. ಮೈಕ್ ಭಾಳ ಚಲೋ ಅದ, ಇದನ್ನ ತೊಗೊಂಡು ಹೋಗ್ತೀನಿ ಅಂದ್ರ ಮುತ್ಯ ಇದು ನಂದದ ನನಗೆ ಕೊಡು ಅಂದ. ಇದು ಬೇಕು ಅಂತ ನನಗೇನು ಅನಿಸ್ಯಾದಿಲ್ಲ, ಇದಕ್ಕ ಕಾಮ ಅಂತ ಕರೀತ. ನನಗೇನಿದು ಬೇಕು ಅನ್ಸ್ಯದಲ್ಲ, ಇದಕ್ಕ ಕಾಮ ಅಂತ ಕರೀತ. ಯಾವಾಗ ಈ ಮೈಕ ಅವ ಬಂದು ಇಸ್ಕೊಳ್ಳಕತ್ತ ನನಗೇನು ಬರುತ್ತದೆ? ನಿಮ್ಮ ಕೈಯಾಗ ನಿಮ್ಮ ಮಕ್ಕಳ ಕೈಯಾಗ ಏನು ಕೊಡ್ತೀರಿ? ಏನು ಕೊಡ್ತೀರಿ? ನೀವೇನು ಕೊಡಲ್ಲ. ಹಂಗ ಹಾಕಲ್ಲ ಯಾರು ನಿಮ್ಮ ಕೈಯಾಗ ಏನು ಕೊಡ್ತೀರಿ? ನಿಮ್ಮ ಅವ್ನು ಸಣ್ಣ ಇರ್ತಾವಲ್ಲ ಮಕ್ಕಳ ಕೈಯಾಗ ಏನು ಕೊಡ್ತಿರ್ತೀರಿ? ಪಟಕ್ನೆ ಬರ್ತಾವ ಬಾಯಾಗ. ಏನು ಕೊಡ್ತೀರಿ? ಈ ಮೊಬೈಲ್ ಕೊಡ್ತೀರಲ್ಲ, ಮೊಬೈಲ್ನ ಕೈಯಿಂದ ಇಸ್ಕೊಳ್ರಿ. ಮಗ ಏನು ಮಾಡ್ತಾನ? ಸಿಟ್ಟಿನಿಂದ ನೋಡ್ತಿರ್ತಾನ, ನಿಮಗ ಕೊಡಲ್ಲ ಅಂತ ಹೇಳಿ. ಹಂಗ ಮೈಕ ಇಸ್ಕೊಂಡ ಮೇಲೆ ನನಗೇನು ಬಂತು? ಸಿಟ್ಟು ಬಂತು. ಕಾಮ ಕ್ರೋಧ ಆಗ್ತದೆ. ಕಾಮ ಕ್ರೋಧ ಲೋಭ. ಅಕಸ್ಮಾತ್ ಈ ಮೈಕ್ ನನಗ ಕೊಟ್ಟ ಅಂತ ಅನ್ಕೊಳ್ರಿ, ನಾ ಮಠಕ್ಕೆ ಒಯ್ದ್ಮೇಲೆ ನಿಮ್ಮಂಥವ್ರು ಬಂದ ಕೇಳಾಕತ್ರು, ಯಪ್ಪ ಕಾರ್ಯಕ್ರಮ ನಡೆದದ ಕೊಡ್ರಿ ಅಂದ್ರ ಲೋಭಿ ಆಗ್ತೀನಿ. ನಾಯಕ ಕೊಡ್ಲಿ, ನನ್ನಂಥ ಮೈಕ್ ಯಾರ ಹತ್ರ ಇಲ್ಲ ಅಂತ ಲೋಭಿ ಆಗ್ತೀನಿ. ಏನಾಗ್ತೀನಿ? ಲೋಭಿ ಆಗ್ತೀನಿ. ನಾನು ಉಣ್ಣಲ್ಲ, ಇನ್ನೊಬ್ರಿಗೆ ಊಟ ಮಾಡಿಸಲ್ಲ, ಇದಕ್ಕೆ ಲೋಭ ಅಂತ ತಿಳ್ಕೊಳ್ಳಿ. ಏನು? ನಾನು ತಿನ್ನಲ್ಲ, ತಿನ್ನೋರಿಗೂ ಬಿಡಲ್ಲ, ಇದು ಲೋಭ ಆಗ್ತದೆ. ಮೈಕ ಅವ ನನಗ ಕೊಟ್ಟ ಮೇಲೆ ಮಕ್ಕಳು ಮತ್ತೆ ನೀವು ಬಂದು ಕೇಳಿದಾಗ ನಾ ಏನಂತೀನಿ? ಅಂತೀನಿ. ಕಾಮ ಕ್ರೋಧ ಲೋಭ. ಲೋಭದಿಂದ ಮೋಹ. ಏನು ಮೋಹ ಅಂದ್ರೆ? ಏನು ಮೋಹ? ಪುಟ್ಟಗೌರಿ ಮದ್ವಿ ನೋಡ್ಲಿಲ್ಲ ಅಂದ್ರೆ ಇವತ್ತು ಹೊಟ್ಟಿ ತುಂಬಲ್ಲ ಅಂತಿರಲ್ಲ, ಇದು ಮೋಹ. ಇವತ್ತು ಒಂದೇ ಒಂದು ನಂಬರ್ಕ ಆಟ ಆಡ್ಲಿಲ್ಲ ಅಂದ್ರೆ ಹೊಟ್ಟಿ ತುಂಬಲ್ಲ ಅಂತ ನಂಬರ್ ಹಚ್ತಾರಲ್ಲ, ಇದು ಮೋಹ. ಮೊಬೈಲ್ ಕೈಯಾಗ ಹಿಡ್ಕೊಳ್ಳಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಅಂತೀವಲ್ಲ, ಇದು ಮೋಹ. ಅದರ ಮ್ಯಾಲ ಏನಾಗಿರ್ತೀವಿ ಅಂದ್ರ
ನಮಗ ತಿಳಿಲಾರ್ದಂಗ ವಿಪರೀತವಾಗಿರುವಂತ ಮೋಹ ಬೆಳೆಸ್ಕೊಂಡು ಬಿಡ್ತೀವಿ. ಆ ಮೋಹ ವ್ಯಾಮೋಹವಾಗಿ ನಿರ್ಮಾಣ ಆಗ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ. ಏನು ಮದ? ಯಾವ ಮದ? ಏನೋ ಬಂದಾವಂತಿರಲ್ಲ, ಏನೋ ಬಂದಿರ್ತಾವ, ಮೀಸಿ ಬಿಟ್ಟಾವ, ಇವನಿಗೇನು ತಿಳಿಯಲ್ಲ, ಬಂದಾವ ಏನು ಬಂದಾವ? ಕೋಡ ಬಂದ ಅಂತೀರಿ, ಸೊಕ್ಕ ಬಂದ, ಗರ್ವ ಬಂದಾದ, ಅಹಂಕಾರ ಬಂದದ, ನಾನು ಅನ್ನೋದು ಬಂದಾದ. ಈ ನಾನು ಅನ್ನೋದು ಬಂದಾಗ ಏನು ಮಾಡಕ್ಕಾಗಲ್ಲ. ನಾನು ಅನ್ನೋದು ಬರಬಾರ್ದಾಗ್ಯದ. ನಾನು ಅನ್ನೋದು ಬರಬಾರ್ದಾಗಿತ್ತು ಅಂದ್ರ ನಾವು ಜಗತ್ತಿನ್ಯಾಗ ಈ ಸಂಸಾರದಾಗ ಗೆದ್ದು ಹೋಗಬೇಕಾಗಿತ್ತು ಅಂದ್ರೆ ಒಂದೇ ಒಂದು ಮಂತ್ರ ಹೇಳ್ತೀನಿ, ಭಾಳ ಲಕ್ಷ ಕೊಟ್ಟು ಕೇಳಿ. ನಿಮ್ಮ ಮನ್ಯಾಗ ಒಟ್ಟ ಜಗಳ ಆಡಬಾರ್ದು. ಆಡ್ತಿರಲ್ಲ ಜಗಳ? ಆಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಆಡ್ಲಿಲ್ಲ ಅಂದ್ರೆ ಸಮಾಧಾನ. ಮನ್ಯಾಗ ಜಗಳ ಆಡಬಾರ್ದು ಅಂದ್ರೆ ಒಂದು ಮಂತ್ರ ಹೇಳ್ತೀನಿ, ಭಾಳ ಚಲೋ ಮಂತ್ರ ಅದ. ಏನು ಗೊಂತ? ಒಂದೇ ಮಂತ್ರ, ನಾ ಅಲ್ಲ ನೀ ಅಂದ್ಬಿಡ್ರಿ. ಜಗಳ ಬಂದಾದ, ನಾ ಹೇಳ ತಿಳ್ಕೊಡ್ರಿ, ಜಗಳ ಬಂದಾಗ ನಾ ಏನ ಕಡಿಮೆ ಅಂತ ನೀವು ರೆಡಿ ಆದ್ರ ಅಂದ್ರ ಜಗಳ ಭಾಳ ಹೋಗ್ತದ. ನಾ ಅಲ್ಲಪ್ಪ ನೀನೇ ಅಂದ್ಬಿಟ್ರೆ ಮುಗಿದೋಯ್ತು. ಹೇಳದ ಅರ್ಥ ಆಯ್ತು? ನಾ ಅಲ್ಲ ನೀನ. ಮನ್ಯಾಗ ಮಕ್ಕಳಿಗಪ್ಪ ನಿನ್ನಿಂದನೇ ಅಂದ್ಬಿಡ್ರಿ, ಮಕ್ಕಳು ಖುಷಿ ಆತ. ಹೊರಗ ಬರ್ತೀರಿ, ಎಲ್ಲಿಗೆ? ಸಮಾಜದಾಗ ಇರ್ತೀರಿ, ಕಟ್ಟಿ ಮೇಲೆ ಕುಂತಿರ್ತೀರಿ. ಅವನು ಯಾಕೋದೆ? ನಾ ಅಲ್ಲ ಮರೆ ನಿಂದ, ನೀ ಕೊಟ್ಟಿರಂತ ನಾ ಬದುಕು ಮಾಡಕ್ ಮುಗಿದೋಯ್ತು ಇಷ್ಟೇ. ನಾ ಅಲ್ಲ ನೀ ಅನ್ನೋದ ಕಲಿತ್ವಿ ಅಂದ್ರ ಸಂಸಾರ ಗೆದ್ದು ಬಿಡುತ್ತೀವಿ. ಆ ಸಂಸಾರ ಗೆಲ್ಲಬೇಕಾಗಿತ್ತು ಅಂದ್ರ ಕೋಡ ಬರಬಾರ್ದು. ಕೋಡ ಬಂತೀವಿ ಅಂತಂದ್ರ ನಮಗ ನಾವು ಏನಾಗಿ ಹೋಗ್ತೀವಿ? ನಾಶವಾಗ್ತೀವಿ. ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದೊಡೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದೆ ನೆನ್ನುವುದು ಮನದಲ್ಲಿಲ್ಲದಿದ್ದೊಡೆ ಬೇಡಿದ್ದ ನೀವು ನಮ್ಮ ಕೂದಲ ಸಂಗಮದೆ. ಒಬ್ಬ ಭಾಳ ಚಲೋ ಶಿಲ್ಪಿಕಾರ. ಎಷ್ಟು ಚಲೋ ಶಿಲ್ಪಿಕಾರ ಅಂದ್ರ ನೀವು ಹೆಂಗ ಕುಂತೀರ ಅಷ್ಟೇ ಚಲೋ ಕೆತ್ತನ ಮಾಡ್ತಿದ್ದ. ಅಂಥ ಶಿಲ್ಪಿಕಾರನಿಗೆ ಗೊತ್ತಾಯ್ತು. ಏನು ಗೊತ್ತಾಯ್ತು? ನಾಳೆ ಮಧ್ಯಾಹ್ನ 12ಕ್ಕೆ ಯಮರಾಯ ಬಂದು ನನಗೆ ಕರ್ಕೊಂಡು ಹೋಗವದನ ಅಂತ ಗೊತ್ತಾಯ್ತು. ಇವನ ಡೆತ್ ನ್ಯೂಸ್ ಇವನಿಗೆ ಗೊತ್ತಾಯ್ತು. ಯಾರಿಗೆ? ಶಿಲ್ಪಿ. ಆ ಶಿಲ್ಪಿ ಯೋಚನೆ ಮಾಡ್ತಾನ, ಈಗ ಗೊತ್ತಾಗ್ಯದ 9:30 10 ಆಗ್ಯದ. ಅವ ರಾತ್ರಿ ಎಲ್ಲ ನಿದ್ದಿ ಬಿಟ್ಟ ಕಣ್ಣಾಗೆ ಎಣ್ಣೆ ಹಾಕೊಂಡು ಏನು ಮಾಡ್ದ ಅಂದ್ರ ಅವ ಹೆಂಗದಾನ ಹಂಗ 10 ಮೂರ್ತಿ ಕೆತ್ತನ ಮಾಡ್ದವ. ಏನು ಮಾಡ್ದ? 10 ಮೂರ್ತಿ ಕೆತ್ತನ ಮಾಡ್ದ. 10 ಮೂರ್ತಿ ಕೆತ್ತನ ಮಾಡಿ ಮಧ್ಯಾಹ್ನ 12ಕ್ಕೇನು ಬರಬೇಕಾಗಿತ್ತು ಯಮರಾಯ, 11ವರೆಗೆ ರೆಡಿ ಮಾಡಿ ನಿಂತ. ಹೆಂಗ ನಿಂತ ಅಂದ್ರೆ ಅಗದಿ ಆ ಶಿಲ್ಪ ನೋಡೋದು ಬೇರೆ ಅಲ್ಲ, ಅಂದ್ರೆ ಕಲ್ಲು ನೋಡೋದು ಬೇರೆ ಅಲ್ಲ, ಇವನಿಗೆ ನೋಡೋದು ಬೇರೆ ಅಲ್ಲ. ಅವು ಎರಡು ಒಂದೇ 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 ಅನ್ನುವಂಗ 10 ಉದ್ದಕ್ಕೆ ನಿಲ್ಲಿಸದ. ಅದರ ನಡಬರ್ಕ ಇವ ಹೋಗಿ ನಿಂತ ಮ್ಯಾಲ ಟೈಮ್ ಆಗಿತ್ತು 12. ಯಮರಾಯ ಬಂದ ಮ್ಯಾಲ ಹುಡುಕ್ತಾನ. ಮನಿ ಒಳಗೆ ಹೋಗ್ತಾನ, ಸಿಗಲಿಲ್ಲ. ಮನಿ ಹೊರಗೆ ನೋಡ್ತಾನ, ಸಿಗಲಿಲ್ಲ. ಹಿತ್ತಲದಾಗ ಏನು ಮಾಡಿದ್ದ ಅಂದ್ರೆ ಉದ್ದಕ್ಕ ಮೂರ್ತಿಗಳು ಮಾಡಿ ಇಟ್ಟಿದ್ನಲ್ಲ, ಆ ಮೂರ್ತಿ ನಡಬರಕ ಇವನು ಹೋಗಿ ಕುಂತಿದ್ದ. ಆ ಮೂರ್ತಿಗೆ ನೋಡೋದಕ್ಕೂ ಇವನಿಗೆ ನೋಡೋದಕ್ಕೂ ಏನು ವ್ಯತ್ಯಾಸ ಅನ್ನಿಸ್ಲಿಲ್ಲ. ಆ ಟೈಮ್ನಾಗ ಯಮರಾಯ ನೋಡ್ತಾನ, ನಾ ಏನು ಇವನೇ ಮನೆಗೆ ಬಂದಿನೋ ಬೇರೆ ಮನೆಗೆ ಬಂದಿನೋ ಅನ್ನೋ ಕನ್ಫ್ಯೂಸ್ ಆದವನು. ಈ ಮನುಷ್ಯ ಓಸು ಮಂದಿಗೆ ಚಳ್ಳಿ ಹಣ್ಣು ತಿನ್ನಿಸ್ಬೇಕಂತ ನಾನು ನಡೆಯಂಗಿಲ್ಲ. ಮಂದಿಗೆ ತಿನ್ನಿಸ್ದಂಗ ದೇವರಿಗೆ ಯಮರಾಯಿಗೆ ತಿನ್ನಿಸೋದು ನಡೆಯಂಗಿಲ್ಲ. ಹಂಗ ಇವ ನಡಬರ್ಕ್ ಹೋಗಿ ನಿಂತಾಗ ಅವನು ಭಾರಿ ಚಾಣಾಕ್ಷ. ಏನೋ ಅಂತಿರ್ಲ, ರಂಗೋಲಿ ಬುಡಕ್ ಹೋದ್ರ ಎದ್ರ ಬುಡಕ್ ಯಾವ ಇನ್ನೊಂದು ಅವ ಯಮರಾಯಿ ಚಾಪಿ ಬುಡಕ್ ಉದ್ದಕ್ಕ ಲೈನ್ ಹಚ್ಚಿ ನಿಂತಿತ್ತಲ್ಲ. ನಿಂತಾಗ ಇವ ಹೋದ, ಹಿಂಗ ನೋಡ್ತಾನ. ಯಾರಿಗೆ ಕರ್ಕೊಂಡು ಹೋಗ್ಬೇಕು ತಿಳಿಲಾರ್ದಾಗ ಯಮರಾಯಿ ಒಂದು ಬಹುಮಾನ ಘೋಷಣೆ ಮಾಡ್ದ. ಏನ ಬಹುಮಾನ ಘೋಷಣೆ ಮಾಡ್ದ ಅಂದ್ರ, ಈ ಮೂರ್ತಿ ಯಾರು ಕೆತ್ತನ ಮಾಡ್ಯಾರಲ್ಲ ಅವ ಏನಾದ್ರೂ ನನ್ನ ಕೈಯಾಗ ಸಿಕ್ಕ ಅಂದ್ರ ಅವನಿಗೆ ಏನ ಕೊಡಿಸ್ತೀನಿ ಅಂದ್ರ ಪದ್ಮ ವಿಭೂಷಣ ಪ್ರಶಸ್ತಿ ಕೊಡ್ತೀನಂತ ಅನೌನ್ಸ್ ಮಾಡ್ದ. ಈ ಪುಣ್ಯಾತ್ಮ ಏನ್ ನಡಬರಕ ನಿಂತಿದ್ನಲ್ಲ, ನಾನಾರಿ ಅಂದ್ ಇವ ಕೈ ಎತ್ತಿ, ಮಗನ ನಡಿ ಮ್ಯಾಲ ನಾ ಅಂದ್ವಿ. ಹೋಗೋ ಪರಿಸ್ಥಿತಿ ಬರುತ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಏನಿದು? ಮತ್ಸರ. ಮನಿ ಭಾಳ ಚಲೋ ಕಟ್ಟ್ಯಾರ.
ನಾ ಕಟ್ಟೋಕ್ಕಿಂತ ಮೊದಲೇ ಇವ ಕಟ್ಟ್ಯಾನಂದ್ರ ಇವನ ಮನೆ ಸತ್ಯಾನಾಶ ಆಗ್ಲಿ ಅಂತೀವಲ್ಲ, ಇದು ಮತ್ಸರ. ನಾ ರಾಶಿ ಮಾಡೋಕ್ಕಿಂತ ಮೊದಲು ಇವ ಭಾಳ ಚಲೋ ರಾಶಿ ಮಾಡ್ಯಾನ, ಇವನಿಗೆ ಭಾಳ ಚಲೋ 100-200 ಚೀಲ ತೊಗರಿ ಆಗ್ಯಾವ, ಇವನಿಗೆ ಮುಂದಿನ ವರ್ಷ ಮಾಡ್ಲಾರ್ದಂಗೆ ಏನಾರ ನಿಂಬೆಹಣ್ಣು ಹಾಕ್ಬೇಕಂತೀವಲ್ಲ, ಇದು ಮತ್ಸರ. ಈ ಮನ್ಯಾಗ ಭಾಳ ಚಲೋ ಗಂಡ ಹೆಂಡತಿ ಬದುಕು ಮಾಡಕತ್ತಾರ, ಇವ್ರ ಮನ್ಯಾಗ ಹೋಗಿ ಯಾವಾಗ ಹೆಂಡಲಿ ಅಂತೀರಲ್ಲ, ಇದು ಮತ್ಸರ. ಇದು ಮತ್ಸರ. ಎಷ್ಟು ಚಲೋದ ನಮ್ಮ ಬುದ್ಧಿ ಅಂದ್ರ, ಮನೆಯಿಂದ ಕಸ ಹೊಡಿತೀರಿ, 5ಕ್ಕೆ ಕೇಳ್ತೀರಿ, ಮನೆಯಿಂದ ಕಸ ಹೊಡಿತೀರಿ, ಹೊರಗಿಂದ ಅಂಗಳ ಹೊಡಿತೀರಿ, ಹೊಡೆದ ಮೇಲೆ ಕಸ ತುಂಬ್ಕೊಂತೀರಿ. ಬಾಜು ಮನೆಯವ್ರು ಎದ್ದಿರಲ್ಲ, ಕಸ ಒಯ್ದು ಬಾಜು ಮನೆಯವ್ರ ಕಂಪೌಂಡ್ನಾಗ ಹಾಕಿ ಅವ್ರ ಮನೆಯಾಗ ಏನು ಹೂವು ಬೆಳೆದಿರ್ತಾವಲ್ಲ ಆ ಹೂವು ತೊಗೊಂಡು ಬಂದು ನಿಮ್ಮ ದೇವರಿಗೆ ಏರಿಸ್ತೀರಿ, ಅವ್ರಿಗೆ ಒಳ್ಳೇದಾಗಬಾರ್ದು ಅಂತ ತಿಳಿಸಿಲ್ಲ. ಇದು ಮತ್ಸರ. ಅವ ಗುಣಗಳ ಅಳಿ. ಇದರ ಅರ್ಥ ಈ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನೋದು ಅಳಿದು ಬಿಡಪ್ಪ, ನೀನೇ ದೊಡ್ಡ ಶರಣರಾಗ್ತೀಯ, ನೀನೇ ದೊಡ್ಡ ಎಲ್ಲಾ ಲಿಂಗ ಮಹಾರಾಜರ ಮನೆಯೊಳಗ ಜನಸ್ತಾರೆ ಅನ್ನೋದೇ ಈ ಪುರಾಣದ ತಿರುಳಾಗ್ತದೆ ಅನ್ನುವಂಥ ಮಾತು ಈ ಒಂದು ಪ್ರಸಂಗದೊಳಗೆ ತಿಳಿಸಿ, ಹಾಗೆ ನೆರೆ ಕೆನ್ನೆಗೆ ಅಂತ ಏನು ಹೇಳಿದ್ದಲ್ಲ, ವಯಸ್ಸಾದ ಮೇಲೆ ಪುರಾಣಕ್ಕೆ ಕೇಳಾಕ ದೊಡ್ಡದ ಅಲ್ಲ, ವಯಸ್ಸು ಇರಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಬರಬೇಕಾಗಿದೆ. ಕಾರಣ ನನ್ನ ಮಾತು ಯಾವತ್ತಿಗೂ ನೇರವಾಗಿರ್ತದೆ, ಲಕ್ಷ್ಯ ಕೊಟ್ಟು ಕೇಳ್ರಿ. ಏನು ಅಂದ್ರೆ ವಯಸ್ಸಾದ ಮೇಲೆ ನಿಮ್ಮ ಮಕ್ಕಳು ನಿಮಗೆ ಒದ್ದು ಹೊರಗೆ ಹಾಕಬಾರ್ದಂದ್ರೆ ಈಗ ಸಂಸ್ಕಾರ. ನಿಮ್ಮ ಮಕ್ಕಳು ನಿಮಗ ಒದ್ದು ಹೊರಗೆ ಹಾಕಬಾರ್ದಂದ್ರೆ ಈಗ ಸಂಸ್ಕಾರ ಕೊಡ್ರಿ. ಆ ಸಂಸ್ಕಾರ ನಿಮ್ಮ ಮಕ್ಕಳನ್ನ ದೊಡ್ಡ ಎತ್ತರ ಮಟ್ಟಕ್ಕೆ ಕರ್ಕೊಂಡು ಹೋಗ್ತವೆ. ಅಂಥ ಸಂಸ್ಕಾರಕ್ಕೆ ಅನುಗುಣವಾಗಿನೇ ನಿಮ್ಮ ಮಕ್ಕಳು ಎಂಥಂಥ ದೊಡ್ಡವರಾಗ್ತಾರಂದ್ರ ತಿಳ್ಕೊಳ್ಬೇಕಾಗ್ಯದೆ. ಅಬ್ದುಲ್ ಕಲಾಂ ಅವರಾಗ್ತಾರೆ, ಕುವೆಂಪು ಅವರಾಗ್ತಾರೆ, ದ.ರಾ ಬೇಂದ್ರೆಯವರಾಗ್ತಾರೆ. ಅಷ್ಟೇ ಅಲ್ಲ, ವೇದಿಕೆ ಮೇಲೆ ಏನು ಪೂಜ್ಯರು ಕೂತಿದಾರಲ್ಲ ಅಂಥ ಮಕ್ಕಳು ನಿಮ್ಮ ಹೊಟ್ಟೆಯಿಂದ ಹುಟ್ಟುತ್ತಾರ. ಅದಕ್ಕೆ ಸಂಸ್ಕಾರ ಕೊಟ್ಟ ಮಕ್ಕಳನ್ನ ಬೆಳೆಸ್ರಿ ಅನ್ನುವಂಥ ಮಾತನ್ನ ಈ ಒಂದು ಪ್ರಸಂಗದೊಳಗೆ ತಿಳಿಸಿ, ಹಾಗೆ ಇದು ಬಾಡಿಗೆಯ ಬದುಕಲ್ಲ, ನಮ್ಮ ಸ್ವಂತದ ಬದುಕದೆ. ಈ ಬಾಡಿಗೆಯ ಬದುಕನ್ನು ಅನುಭವಿಸೋದು ಬೇಡ, ಸ್ವಂತದ ಬದುಕನ್ನು ಅನುಭವಿಸ್ಬೇಕಾಗ್ಯದೆ. ನಮ್ಮ ಬದುಕು ನಮ್ಮ ಕೈಯೊಳಗದ, ಇನ್ನೊಬ್ಬರು ಉದ್ಧಾರ ಮಾಡ್ತಾರೆ, ಅವ್ರು ಮಾಡ್ತಾರೆ. ನೋ 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 ನೆವರ್. ಯಾರ ಬದುಕನ್ನು ಉದ್ಧಾರ ಮಾಡಕ್ ಹೋಗಲ್ಲ, ನಮ್ಮ ಬದುಕ ನಾವೇ ಉದ್ಧಾರ ಮಾಡಬೇಕಾಗ್ಯದ. ಭಾಳ ಚಲೋ ಜ್ಯೋತಿಷ್ಯ ಹೇಳ್ತಾರಂತ ಒಬ್ಬ ಬಂದ ಕೇಳ್ದ, ಏನೋ ತಮ್ಮನ ಏನು ಬಹಳ ದೊಡ್ಡ ಜ್ಯೋತಿಷ್ಯ ಹೇಳ್ತೆ ಅಂತ, ನನ್ನ ಕೈಯಾಗ ಏನದ ತೋರ್ಸು, ಏನದ ಹೇಳು ಅಂದ. 2 ಮುಷ್ಟಿ ಮಾಡಿ ಬಂದಿತ್ತು. ಆಗ ಜ್ಯೋತಿಷ್ಯಕಾರ ಲೆಕ್ಕ ಮಾಡಿ ಹೇಳ್ತಾನ, ನೋಡ್ತಮ್ಮ ನಿನ್ನ ಕೈಯಾಗ ಚಿಟ್ಟೆ ಅದ ಅಂದ. ಚಿಟ್ಟೆ ಅಂದ್ರೆ ಗೊತ್ತಾಗಚ್ಚಿಲ್ಲ, ಪಾತ್ರಗಿತ್ಯದ ಅಂದ. ಆಗ ಮತ್ತೆ ಕೇಳ್ತಾನ, ನೀನು ಜ್ಯೋತಿಷ್ಯ ಸುಳ್ಳು ಮಾಡಕ ನಾ ಬಂದೀನಿ, ಅದು ಬಲಗೈಯಾಗದಾನೋ ಎಡಗೈಯಾಗದಾನೋ ಅಂದ. ನೋಡ್ತಮ್ಮ ಅದು ನಿನ್ನ ಬಲಗೈಯಾರಗೆ ಅದ ಅಂದ. ಮತ್ತೆ ಖರೆ ಹೇಳದ್ನಲ್ಲಿವ ಅಂದವ. ನೀ ಜ್ಯೋತಿಷ್ಯ ಸುಳ್ಳು ಮಾಡಕ ನಾ ಬಂದೀನಿ, ಮತ್ತೆ ಖರೆ ಹೇಳದ ಅಂದ. ಹೌದಪ್ಪ, ಅದು ನಾ ತೊಗೊಂಡು ಬಂದಿದ್ದು ಖರೆ, ಬಲಗೈಯಾಗ ಇದ್ದದ್ದು ಖರೆ, ಇನ್ನದು ಸತ್ತಾದೋ ಬದುಕ್ಯಾದು ಅಂದ. ಬದುಕ್ಯಾದು ಅಂದ. ಆಗ ಜ್ಯೋತಿಷ್ಯಕಾರ 4 ಅಲ್ಲ 8 ತಾಸು ಯೋಚನೆ ಮಾಡಿ ಹೇಳ್ತಾನ, ನೋಡ್ತಮ್ಮ ಅದು ಬದುಕಿಸೋದು ಸಾಯಿಸೋದು ಜವಾಬ್ದಾರಿ ನನ್ನ ಕೈಯಾಗಿಲ್ಲ, ನಿನ್ನ ಕೈಯಾಗದ ಅಂದ. ಹೆಂಗ ಅಂದವ. ನೋಡ್ತಮ್ಮ ಅದು ಬದುಕ್ಯಾದ ಅಂದ್ರ ಹಿಂಗೇನ್ ಮಾಡ್ಬಿಡ್ತಿ, ಹೆಚ್ಚಿಕ್ಕೆ ಬಿಡುತ್ತಿ, ಏನಾಗ್ತದ ಹೋಗಿಬಿಡುತ್ತೆ. ಅಕಸ್ಮಾತ್ ಬದುಕ್ಯಾದ ಅಂದ್ರ ಸತ್ತಾದ ಅಂದ್ರ ಹಿಂಗ ಕೈ ಬಿಟ್ಟು ಬಿಡುತ್ತಿ, ಏನಾಗ್ತದೆ, ಹಾರು ಹೋಗಿ ಬಿಡುತ್ತದೆ. ಆ ಜ್ಯೋತಿಷ್ಯ ಆ ಚಿಟ್ಟೆಯ ಬದುಕನ್ನ ಹೇಳ್ತಿಲ್ಲ, ಚಿಟ್ಟೆಗಳಾಗಿ ನಾವುಗಳಿದ್ದೀವಿ. ಆ ಮನುಷ್ಯನಾಗಿ ಭಗವಂತನಿದ್ದಾನೆ, ಅವ ನಮಗ ಬಿಟ್ಟಾನ. ಹಾರುವಂಥ ಜವಾಬ್ದಾರಿ ಯಾರ್ದು? ನಮ್ಮದದೆ. ಹಾಗಾಗಿ ಇವ್ರ ಬದುಕ ಉದ್ಧಾರ ಮಾಡ್ತಾರ ಅನ್ನೋದು ಸುಳ್ಳು. ಅರ್ಧರಾತ್ರಿ ಎದ್ದು ಭಿಕ್ಷಾ ಪಾತ್ರೆಯ ಹಿಡಿದು ಮನೆಯ ಬಿಟ್ಟು ಹೊರಟರೆ ನಿನಗೆ ಬುದ್ಧ ಎಂದು ಯಾರೂ ಕರೆಯುವುದಿಲ್ಲ. ಅರ್ಧರಾತ್ರಿ ಎದ್ದು ಭಿಕ್ಷಾ ಪಾತ್ರೆಯ ಹಿಡಿದು ಮನೆಯ ಬಿಟ್ಟು ಹೊರಟರೆ ನಿನಗೆ ಬುದ್ಧ ಎಂದು ಯಾರೂ ಕರೆಯುವುದಿಲ್ಲ. ತರುಣಿಯರ ಮಧ್ಯೆ ಕೊಳ್ಳಲ ಹಿಡಿದು ನಿಂತರೆ ನಿನಗೆ ಕೃಷ್ಣ ಎಂದು ಯಾರೂ ಓಲೈಸುವುದಿಲ್ಲ. ಬಿಲ್ಲು ಬಾಣಗಳ ಹಿಡಿದು ಎಲ್ಲರನ್ನ ಎದುರಿಸಿದರೆ ನಿನಗೆ ರಾಮ ಎಂದು ಯಾರೂ ಕರೆಯುವುದಿಲ್ಲ. ಕೈಯೊಳಗೆ ತಾಡೋಲೆಯ ಹಿಡಿದು ನಾಡೆಲ್ಲ ಸಂಚರಿಸಿದರೆ ಬುದ್ಧ, ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮಾ ಪ್ರಭು ಎಂದು ಯಾರೂ ಅಡ್ಡ ಬೀಳುವುದಿಲ್ಲ.
ದೊಡ್ಡವರ ಹೆಸರು ಬಳಸಿದ ಕ್ಷಣ ಯಾವ ದಡ್ಡನೂ ಅಡ್ಡ ಬೀಳುವುದಿಲ್ಲ. ನಿನ್ನ ಏಳಿಗೆಗೆ ನೀನೇ ಶಿಲ್ಪಿಯಾದರೆ ನಾಡೇ ನಿನಗೆ ಸೆರಗೊಡ್ಡಿ ಶರಣೆನ್ನುವುದ ಹಾಗೆ. ಜೈ ಗುರು ಬಸವೇಶ.